ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಪಾಸ್ಚರ್, ಆಕ್ಸಿಸ್ ಬಗ್ಗೆ ಎಲ್ಲ ಕಲ್ತ್ವಿ. ಸೊ ನಾವು ಎಷ್ಟು ಸೆಂಟರ್ಡ್ ಆಗಿರ್ತೀವೋ ನಮ್ಗೆ ಅಷ್ಟು ಎಡಬದಿ ಮತ್ತೆ ಬಲಬದಿ ನಮಗೆ ಸಮಸ್ಯೆಯನ್ನ ಉಂಟು ಮಾಡಲ್ಲ. ಇದೇನಿದು ಎಡಬದಿ ಬಲಬದಿ ಸಮಸ್ಯೆ ಉಂಟು ಮಾಡೋದು, ಅದನ್ನ ಈ ಸಂಚಿಕೆಯಲ್ಲಿ ನೋಡೋಣ. ಈ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ಎಲ್ಲದಕ್ಕೂ ಒಂದು ಆಕ್ಸಿಸ್ ಅಂತ ಇದೆ. ನಮಗೂ ಒಂದು ಆಕ್ಸಿಸ್ ಇದೆ, ಈ ಭೂಮಿಗೂ ಒಂದು ಆಕ್ಸಿಸ್ ಇದೆ, ಇಡೀ ಬ್ರಹ್ಮಾಂಡಕ್ಕೂ ಒಂದು ಆಕ್ಸಿಸ್ ಇದೆ. ಸೊ ನಾವು ನಮ್ಮ ಆಕ್ಸಿಸ್ ಜೊತೆ ಅಲೈನ್ ಆದಾಗ, ಸೆಂಟರ್ಡ್ ಆಗಿ ನಮ್ಮ ಆಕ್ಸಿಸ್ ಜೊತೆನೆ ನಾವು ಅಲೈನ್ ಆಗಿದ್ದಾಗ ಭೂಮಿಯ ಜೊತೆನೂ ಅಲೈನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬ್ರಹ್ಮಾಂಡದ ಆಕ್ಸಿಸ್ ಏನು ಮೇರು ಪರ್ವತ ಇದೆ ಅದ್ರ ಜೊತೆನೂ ಅಲೈನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಅತ್ಯುತ್ತಮವಾದ ಸರ್ವೋತ್ತಮವಾದ ಆಕ್ಸಿಸ್ ಯಾವುದು ಅಂದ್ರೆ ಪರಮಾತ್ಮ. ಸೊ ಆ ಅತಿ ದೊಡ್ಡ ಆಕ್ಸಿಸ್ ಜೊತೆ ಅಲೈನ್ ಆಗೋದಕ್ಕೂ ಸಹಾಯ ಮಾಡುತ್ತೆ. ಹಾಗಾದ್ರೆ ನಾವು ಈ ಸೆಂಟರ್ಡ್ ಸ್ಥಿತಿಯಲ್ಲಿ ಇಲ್ಲದಿದ್ರೆ ಏನಾಗತ್ತೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ. ಅಕಸ್ಮಾತ್ ನಾವು ಬರೀ ಬಲಬದಿ ಅಥವಾ ಎಡಬದಿಗೆ ಹೋದ್ರೆ ಏನು ಸಮಸ್ಯೆ, ಏನು ಅದರಿಂದ ಅಂತ ಕಲಿಯೋಣ. ನಾವು ಹೋದ ಸಂಚಿಕೆಗಳಲ್ಲೇ ಹೇಳ್ದಂಗೆ ಈ ದೇಹದಲ್ಲಿ ಎಡ, ಬಲ ಮತ್ತೆ ಮಧ್ಯದ ಚಾನೆಲ್ ನಾಡಿಗಳಿದೆ. ಸೊ ಈ ಎಡಬದಿ ಏನಿದೆ, ಲೂನಾರ್ ಚಾನೆಲ್ ಏನಿದೆ, ಚಂದ್ರನಿಗೆ ಸಂಬಂಧಪಟ್ಟ ಚಾನೆಲ್ ಏನಿದೆ, ಅದು ಫೆಮಿನಿನ್ ಅಂದ್ರೆ ಸ್ತ್ರೀ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಒಂದು ಇಮೋಷನಲ್ ಸೈಡ್, ನಮ್ಮ ದೇಹದಲ್ಲಿ ಇರೋ ಒಂದು ಇಮೋಷನಲ್ ಭಾಗ ಏನಿದೆ, ಭಾವನಾತ್ಮಕ ಭಾಗ, ಅದು ಯಾರು ಯಾವಾಗ್ಲೂ ಸದಾ ಆ ಫೆಮಿನಿನ್ ಸೈಡ್ ಅಥವಾ ಲೂನಾರ್ ಸೈಡ್ಗೆನೆ ವಾಲ್ತಾ ಇರ್ತಾರೋ, ಯಾವಾಗ್ಲೂ ಸೆಂಟರ್ಡ್ ಆಗಿಲ್ದೆ ಅವರ ದೇಹದಲ್ಲಿ, ಮನಸ್ಸಿನಲ್ಲಿ, ಯೋಚನೆಗಳಲ್ಲಿ ಹಾಗಿರ್ಬೇಕಾದ್ರೆ ಸದಾಕಾಲ ಎಲ್ಲದಕ್ಕೂ ಕೆಲವರು ತುಂಬಾ ಬೇಗ ದುಃಖ ಪಟ್ಬಿಡ್ತಾರೆ, ಬೇಗ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ಹಾಗಿರ್ಬೇಕಾದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಪ್ಸೆಟ್ ಆಗೋದು, ಇಮೋಷನಲ್ ಆಗೋದು, ಆತರ ಸದಾ ಇದ್ರೆ ಅದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ನಮ್ಮ ದೇಹದಲ್ಲೂ ಒಂದು ಸಮಸ್ಯೆ, ಆರೋಗ್ಯದ ಸಮಸ್ಯೆಗಳು ಕಂಡು ಬರುತ್ತೆ. ಅದಕ್ಕಾಗಿಯೇ ನಾವು ಯಾವಾಗ್ಲೂ ಯಾರಿಗೂ ಇಷ್ಟ ಆಗಲ್ಲ, ಯಾರಾದ್ರೂ ಯಾವಾಗ್ಲೂ ಎಲ್ಲದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೆ ಅಳ್ತಾನೆ ಇದ್ರೆ ಅಥವಾ ದುಃಖನೇ ಪಡ್ತಾ ಇದ್ರೆ ಅದು ಸರಿಯಾದ ರೀತಿ ಅಲ್ಲ. ಅದೇ ರೀತಿ ನಾವು ಬಲಭಾಗಕ್ಕೇನೆ ಯಾವಾಗ್ಲೂ ವಾಲ್ತಾ ಇದ್ರೆ ಅದು ಸೂರ್ಯನಿಗೆ ಸಂಬಂಧಪಟ್ಟದ್ದು, ಪುರುಷ ತತ್ವದ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ವಿಶ್ಲೇಷಣಾತ್ಮಕ ಶಕ್ತಿ ಅಥವಾ ತಾರ್ಕಿಕ ಶಕ್ತಿ ಅಂತೆಲ್ಲ ಹೇಳಿದ್ವಿ. ಸೊ ಅದರಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ಅವರಿಗೆ ಬೇಗ ಹೈಪರ್ ಆಕ್ಟಿವ್ ಆಗಿರೋದು ಅಥವಾ ಬೇಗ ಕೋಪ ಬರೋದು, ಬೇಗ ಕೂಗಾಡೋದು, ಕಿರ್ಚಾಡೋದು, ವೈಲೆಂಟ್ ಆಗಿರೋದು, ಜಗಳ ಮಾಡೋದು. ಸೊ ಈ ಪರ್ಸನಾಲಿಟಿ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ಯಾರು ಯಾವಾಗ್ಲೂ ರೈಟ್ ಸೈಡ್ಗೆ ಇನ್ಕ್ಲೈನ್ ಆಗ್ತಾ ಇರ್ತಾರಲ್ಲ ಅವ್ರಿಗೆ ಈ ಸಮಸ್ಯೆ ಬರುತ್ತೆ. ಸೊ ಲೆಫ್ಟ್ ಸೈಡ್ಗೆನೆ ಹೋಗ್ತಾ ಇದ್ರೆ ಇಮೋಷನಲ್ ಆಗಿ ಅಳ್ತಾ ಕೂತಿರ್ತಾರೆ. ಇಲ್ಲಿ ರೈಟ್ ಸೈಡ್ಗೆನೆ ಹೋಗ್ತಾ ಇದ್ರೆ ಜಗಳ ಮಾಡ್ಕೊಂಡು, ಕೋಪ ಮಾಡ್ಕೊಂಡು ಆತರ ಇರ್ತಾರೆ. ಸೊ ಎರಡೂ ಸರಿಯಾದ ರೀತಿಯಲ್ಲ. ಸೊ ಅದಕ್ಕಾಗಿಯೇ ಮಧ್ಯಕ್ಕೆ ಬರೋದು ಅಷ್ಟು ಉತ್ತಮ. ಉಸಿರಾಟದಲ್ಲೂ ಕೂಡ ಏನು ವೇದಿಕಲ್ಲಿ ನಿಜವಾದ ವೇದಿಕ್ ಅಲ್ಲಿ ಉಸಿರನ್ನ ಹೇಗೆ ನಿಯಂತ್ರಿಸೋದು ಅಂದ್ರೆ ಲೆಫ್ಟ್ ಅಥವಾ ರೈಟ್ ನಾಸ್ಟ್ರಿಲ್ಸ್ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡಲ್ಲ. ಇದು ಬರೀ ಸೆಂಟರ್ಡ್ ಮಧ್ಯದ ಸುಷುಮ್ನ ನಾಡಿಯಲ್ಲಿ ಮಾತ್ರ ಗಾಳಿ ವಾಯು ಹರಿಯುವಂತೆ ಅಭ್ಯಾಸವನ್ನ ಮಾಡೋದು. ಆ ವ್ಯಾಯಾಮವನ್ನ ನಾವೇನ್ ಕಲ್ತ್ವಿ ಅದು, ಮತ್ತೆ ಮಾತನಾಡ್ಬೇಕಾದ್ರೆ ಬಾಯಿ ಮಧ್ಯದಿಂದ ಮಾತಾಡೋದು. ಸೊ ಅದನ್ನ ಮಾಡೋದ್ರಿಂದ ಈ ಲೆಫ್ಟ್ ಮತ್ತೆ ರೈಟ್ ನಾಸ್ಟ್ರಿಲ್ಸ್ ಬ್ಯಾಲೆನ್ಸ್ ಆಗುತ್ತೆ. ಇದು ನಾವು ಸ್ಪೀಚ್ ಬಗ್ಗೆ ಮಾತಾಡುವಾಗ ಡಿಸ್ಕಸ್ ಮಾಡೋಣ. ಇದರಲ್ಲಿ ಯಾವುದೇ ರೀತಿಯ ಫೋರ್ಸ್ಫುಲ್ ಬ್ರೀದಿಂಗ್, ಲೈಕ್ ಫೋರ್ಸ್ ಬ್ರೀದಿಂಗ್, ಡೀಪ್ ಬ್ರೀದಿಂಗ್, ಸ್ಲೋ ಬ್ರೀದಿಂಗ್, ಫಾಸ್ಟ್ ಬ್ರೀದಿಂಗ್ ಇದ್ಯಾವುದೂ ಇಲ್ಲ ವೇದಿಕಲ್ಲಿ. ಯಾಕೆ ಅಂದ್ರೆ ಹೇಗೆ ನಮ್ಮ ಹಾರ್ಟ್ ಬೀಟ್ ನಮ್ಮ ಹೃದಯದ ಬಡಿತವನ್ನ ನಾವು ಅದನ್ನ ಹೆಚ್ಚು ಕಮ್ಮಿ ಏನು ಮಾಡಕ್ ಹೋಗಲ್ಲ. ಅದ್ ಹೇಗೆ ಹೃದಯದ ನ್ಯಾಚುರಲ್ ಆಗಿ ಹೇಗೆ ಬಡಿತಾ ಮಿಡಿತಾ ಇದೆಯೋ ಅದನ್ನ ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡೋದಕ್ ಬಿಟ್ಬಿಡ್ತೀವಿ. ಅದೇ ರೀತಿ ಉಸಿರನ್ನು ಕೂಡ ನಾವು ಫೋರ್ಸ್ಫುಲ್ ಆಗಿ ಡೀಪ್ ಬ್ರೀತ್ ಮಾಡೋದು, ಫೋರ್ಸ್ಫುಲ್ ಆಗಿ ಸ್ಲೋ ಬ್ರೆತ್ ಮಾಡೋದು, ಫಾಸ್ಟ್ ಬ್ರೆತ್ ಮಾಡೋದು ಅದೇನು ಯಾವುದೂ ಇಲ್ಲ ವೇದಿಕಲ್ಲಿ. ಯಾತಕ್ಕೆ ಅಂದ್ರೆ ಇದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಯಾತಕ್ಕೆ ಅಂದ್ರೆ ಈ ಹಾರ್ಟ್ ಬೀಟ್ ಮತ್ತೆ ಉಸಿರಾಟ ಎರಡು ನಮ್ಮ ಆಯುಷ್ಯಕ್ಕೆ ಲಿಂಕ್ ಆಗಿದೆ, ಕನೆಕ್ಟ್ ಆಗಿದೆ. ನಮ್ಮ ಆಯುಷ್ಯ ನಿರ್ಧಾರ ಆಗೋದು ನಮ್ಮ ಹಾರ್ಟ್ ಬೀಟ್ ಮತ್ತೆ ಉಸಿರಿನ ಮೂಲಕ, ನಮ್ಮ ಕ್ಯಾಲೆಂಡರ್ ವರ್ಷಗಳ ಮೂಲಕ ಅಲ್ಲ. ಸೊ ಹಾಗಾಗಿ ಇದು ಆಯುಷ್ಯಕ್ಕೆ ಲಿಂಕ್ ಆಗಿರೋ ಕಾರಣ ನಾವು ಅದನ್ನ ಯಾವುದೇ ರೀತಿ
ಛೇಡ್ಛಾಡ್ ಮಾಡಲ್ಲ, ಅದನ್ನ ಟ್ಯಾಂಪರ್ ಮಾಡಲ್ಲ. ಸೊ ಅದು ಸಹಜವಾಗಿ ನೈಸರ್ಗಿಕವಾಗಿ ಯಾವ ರೀತಿಯಲ್ಲಿ ಹೃದಯದ ಬಡಿತ ಬಡಿಯುತ್ತೋ ಅದೇ ರೀತಿ ಉಸಿರು ಕೂಡ ಅದರಂತೆಯೇ ಆಗಬೇಕು. ಸೊ ಇದೇನೆ ವೇದಿಕ್ನ ನಿಜವಾದ ಬ್ರೆತ್ ಎಕ್ಸಸೈಸ್ ಅಥವಾ ಉಸಿರಿನ ನಿಯಂತ್ರಣ, ಅದು ಕೇಂದ್ರೀಕರಿಸೋದು ಮಾತ್ರ. ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂದ್ರೆ ನಾನು ಹೇಳ್ದೆ ಉಸಿರು ಯಾವಾಗ್ಲೂ ಮಧ್ಯದಿಂದ ಬರ್ಬೇಕು, ನಾವು ಮಾತನಾಡ್ಬೇಕಾದ್ರೂ ಬಾಯಿ ಮಧ್ಯದಿಂದ ಶಬ್ದಗಳು ಪದಗಳು ಬರ್ಬೇಕು ಅಂತ. ಹಂಗ್ ಆಗದಿದ್ರೆ ಏನಾಗತ್ತೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ ಸೈಡಿ ಅಂತ. ಸೈಡಿ ಅಂದ್ರೆ ಯಾರು ಅನ್ಟ್ರಸ್ಟ್ ವರ್ದಿ ಅಂದ್ರೆ ಯಾರು ವಿಶ್ವಾಸಕ್ಕೆ ಅರ್ಹರಲ್ವೋ ಅವ್ರನ್ನ ಸೈಡಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಸೊ ನಾವು ಸೈಡ್ ಇಂದ ಮಾತಾಡ್ತಾ ಇದ್ರೆ ಅವ್ರನ್ನ ಸೈಡಿ ಅಂತ ಕರೀತಾರೆ, ಅಂದ್ರೆ ಅವರು ವಿಶ್ವಾಸಕ್ಕೆ ಅರ್ಹರಲ್ಲ. ಇದಕ್ಕೆ ಒಂದು ಸ್ವಾರಸ್ಯಕರ ಒಂದು ಪದದಲ್ಲಿ ಭಾಷೆಯ ಪದಗಳಲ್ಲಿ ಹೇಗೆ ಅದು ತುಂಬಾ ಸುಂದರವಾಗಿ ಕಂಡು ಬರುತ್ತೆ ಅಂದ್ರೆ ಉಸಿರು ಅಥವಾ ಬ್ರೆತ್ಗೆ ಶ್ವಾಸ ಅಂತೀವಿ, ಅದೇ ಟ್ರಸ್ಟ್ಗೆ ವಿಶ್ವಾಸ ಅಂತೀವಿ. ಸೊ ಎಲ್ಲಿ ಶ್ವಾಸ ಸೆಂಟರ್ಡ್ ಆಗಿ ನೇರವಾಗಿ ಇರುತ್ತೋ ಅಲ್ಲೇನೆ ಪ್ರಾಮಾಣಿಕತೆ ಇರುತ್ತೆ, ಸ್ಟ್ರೇಟ್ ಫಾರ್ವರ್ಡ್. ನಾವ್ ಹೇಳ್ತೀವಿ ಅವರು ನೇರ ಮಾತಾಡ್ತಾರೆ ಅಂತ, ಹೇಗಿದೆಯೋ ಹಾಗೆ ಮಾತಾಡ್ತಾರೆ. ಪ್ರಾಮಾಣಿಕರು, ಯಾರು ಪ್ರಾಮಾಣಿಕರು ಆನೆಸ್ಟು ಅವರು ನೇರ ಮಾತಾಡ್ತಾರೆ, ಸ್ಟ್ರೇಟ್ ಫಾರ್ವರ್ಡ್. ಅದೇ ರೀತಿ ಯಾವಾಗ ನೇರ ಮಾತಾಡ್ತೀವಿ, ಸ್ಟ್ರೇಟ್ ಆಗಿ ಮಧ್ಯದಿಂದ ಮಾತಾಡ್ತೀವಿ, ಅಲ್ಲಿ ವಿಶ್ವಾಸ ಬರುತ್ತೆ. ಸೊ ತುಂಬಾ ಅದ್ಭುತವಾಗಿದೆ ಅಲ್ಲ ಇದು ಕಲೀಲಿಕ್ಕೆ. ಸೊ ಎಲ್ಲಿ ಶ್ವಾಸ ಸರಿ ಇರುತ್ತೋ ಅಲ್ಲಿ ವಿಶ್ವಾಸ ಬರುತ್ತೆ, ಅಂದ್ರೆ ಟ್ರಸ್ಟ್ ಬರುತ್ತೆ. ಸೊ ನಾವು ಬೇರೆಯವರು ನಮ್ಮನ್ನು ವಿಶ್ವಾಸ ಮಾಡ್ಬೇಕು, ನಾವು ಬೇರೆಯವ್ರನ್ನ ವಿಶ್ವಾಸ ಮಾಡ್ಬೇಕು ಅಂದ್ರೆ ನಮ್ಮ ಉಸಿರನ್ನ ಮಧ್ಯಕ್ಕೆ ತರೋದ್ರಿಂದ, ಮಾತು ಮಧ್ಯಕ್ಕೆ ತರೋದ್ರಿಂದ ಇದನ್ನ ಅಭ್ಯಾಸ ಮಾಡ್ಕೋಬಹುದು. ಸೊ ನಾನ್ ಹೇಳ್ದೆ ಇವಾಗ ಎಡ ಮತ್ತೆ ಬಲ ಬದಿಗೆ ಹೋದಾಗ ಕೆಲವೊಂದು ಡೇಂಜರ್ಸ್ ಇದೆ. ಡೇಂಜರ್ ಅಂದ್ರೆ ಒಂದು ಸಮಸ್ಯೆ, ಒಂದು ಪ್ರಾಬ್ಲಮ್ ಇದೆ. ಲೆಫ್ಟ್ ಹೋದ್ರೆ ಇಮೋಷನಲ್ ಆಗ್ತೀವಿ, ರೈಟ್ ಹೋಗ್ತಾ ಅಲ್ಲೇನೆ ಡಿಪೆಂಡೆನ್ಸಿ ಆದ್ರೆ ರೈಟ್ ಅಲ್ಲಿ ತುಂಬಾ ಕೋಪ ಜಗಳ ಆ ಸಮಸ್ಯೆ ಬರುತ್ತೆ. ಆದ್ರೆ ಲೆಫ್ಟ್ ಟು ರೈಟ್ ಅಲ್ಲಿ ಒಂದು ಅಡ್ವಾಂಟೇಜು ಇದೆ. ಏನದು ಅಡ್ವಾಂಟೇಜು ಬೆನಿಫಿಟ್ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾ ಹೇಳ್ದಂಗೆ ಅದು ಚಂದ್ರನಿಗೆ ಸಂಬಂಧಪಟ್ಟಿರುವ ಕಾರಣ ಅಲ್ಲಿ ಒಂದು ಇಂಟ್ಯೂಟಿವ್ ಅಬಿಲಿಟಿ, ಸೈಕಿಕ್ ಅಬಿಲಿಟಿ ಅದೆಲ್ಲ ಪಡ್ಕೋಬಹುದು. ಯಾರು ಅಂತಹ ಪ್ರಜ್ಞವನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡಿರ್ತಾರೆ, ಕೆಲವರಿಗೆ ಆ ಇಂಟ್ಯೂಷನ್ ಪವರ್ಸ್ ಜಾಸ್ತಿ ಇರುತ್ತೆ, ಕೆಲವರಿಗೆ ಮುಂದೆ ಏನಾಗತ್ತೆ ಅನ್ನೋ ಸೂಚನೆಗಳು ಒಳಗಿಂದ ಅವ್ರಿಗೇನೆ ಆಭಾಸ ಆಗತ್ತೆ. ಸೊ ಈ ಪವರ್ ಎಲ್ಲ ಲೆಫ್ಟ್ ಸೈಡ್ ಹೋಗೋದ್ರಿಂದ ಬರುತ್ತೆ. ಆದ್ರೆ ಅದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜು ಇದೆ, ಅದ್ ನಾವ್ ಕಲ್ತ್ವಿ. ಅದೇ ತರ ರೈಟ್ ಸೈಡ್ ಹೋದ್ರುನು ಅದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನು ಅಂದ್ರೆ ನಾ ಆಗ್ಲೇ ಹೇಳ್ದೆ, ಅದು ಮ್ಯಾಸ್ಕ್ಯುಲಿನ್ ಎನರ್ಜಿ ಅಂದ್ರೆ ಪುರುಷ ತತ್ವದ ಶಕ್ತಿ ಇರೋದ್ರಿಂದ ಅಲ್ಲಿ ಅನಾಲಿಟಿಕಲ್ ಪವರ್, ಲಾಜಿಕಲ್ ಪವರ್, ರೀಸನಿಂಗ್ ಪವರ್ ಅದೆಲ್ಲ ಇದೆ. ಅದ್ರಲ್ಲಿ ಡಿಸ್ಅಡ್ವಾಂಟೇಜು ಇದೆ. ಲೈಕ್ ಇವಾಗ ಚೆಸ್ ಪ್ಲೇಯರ್ಸ್ ಎಲ್ಲ ಏನಿರ್ತಾರೆ ಅವರು ಈ ರೈಟ್ ಸೈಡ್ ತುಂಬಾ ರೈಟ್ ಇನ್ಕ್ಲೈನ್ಡ್ ಆಗಿರ್ತಾರೆ. ಸೊ ಚೆಸ್ ಅಲ್ಲಿ ಯಾರು ತುಂಬಾ ರೀಸನಿಂಗ್, ಲಾಜಿಕ್ ಅದೆಲ್ಲ ಉಪಯೋಗಿಸಿ ಅನಾಲಿಟಿಕಲ್ ಪವರ್ಸ್ ಇರುತ್ತೆ, ಅವರೆಲ್ಲ ಈ ಚೆಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಆದ್ರೆ ತುಂಬಾ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಕಾಲಕ್ರಮೇಣದಲ್ಲಿ ಹೋಗ್ತಾ ಅದರಲ್ಲಿ ಈ ಡಿಸ್ಅಡ್ವಾಂಟೇಜ್ ಬರುತ್ತೆ ಪರ್ಸನಾಲಿಟಿನಲ್ಲಿ. ಏನು ಅಂದ್ರೆ ಬೇಗ ಕೋಪ ಬರೋದು, ಸಿಟ್ಟು ಬರೋದು, ತಾಳ್ಮೆ ಇಲ್ಲದೆ ಇರೋದು, ಹೈಪರ್ ಆಕ್ಟಿವ್ ಆಗಿರೋದು, ರೆಸ್ಟ್ಲೆಸ್ ಆಗಿರೋದು, ಸೊ ಬೇಗ ಜಗಳಕ್ಕೆ ಇಳಿಯೋದು. ಸೊ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ. ಅದಕ್ಕೇನೆ ಸೆಂಟರ್ ಅಲ್ಲಿ ಒಂದು ಬ್ಯೂಟಿ ಇದೆ. ಏನು ಅಂದ್ರೆ ಇವಾಗ ಈ ಚಿತ್ರದಲ್ಲಿ ನೀವು ಕಾಣ್ಬೋದು ಒಂದು ವೆನ್ ಡಯಾಗ್ರಾಮ್. ನಾವು ಸ್ಕೂಲ್ ಅಲ್ಲಿ ಒಂದು ವೆನ್ ಡಯಾಗ್ರಾಮ್ ಕಲ್ತಿರ್ತೀವಿ. 2 ಸರ್ಕಲ್, ಇಂಟರ್ಸೆಕ್ಟಿಂಗ್ ಸರ್ಕಲ್ ಅಲ್ಲಿ ಮಧ್ಯ ಭಾಗ ಇರುತ್ತೆ. ಅದರಲ್ಲಿ ಸ್ವಲ್ಪ ಭಾಗ ಈ ಸರ್ಕಲ್ದು ಇರುತ್ತೆ, ಸ್ವಲ್ಪ ಭಾಗ ಆ ಸರ್ಕಲ್ದು ಇರುತ್ತೆ. ಆ ತರ ಇದ್ದಾಗ ಮಧ್ಯದ ಭಾಗ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಲೆಫ್ಟ್ದು ಇರುತ್ತೆ, ರೈಟ್ದು ಇರುತ್ತೆ. ಅದೇ ತರಹ ನಾವು ಸೆಂಟರ್ಗೆ ಬಂದಾಗ ಲೆಫ್ಟ್ ಇಂದ ಸಿಗೋ ಅಡ್ವಾಂಟೇಜಸ್ಸು ಬರುತ್ತೆ, ರೈಟ್ ಇಂದ ಸಿಗೋ ಅಡ್ವಾಂಟೇಜಸ್ಸು ಸಿಗುತ್ತೆ. ಆದ್ರೆ ತುಂಬಾ ಅದ್ಭುತವಾದ ವಿಷಯ ಏನು ಅಂದ್ರೆ ಲೆಫ್ಟ್ ಅಲ್ಲಿರೋ ಡಿಸ್ಅಡ್ವಾಂಟೇಜು ಬರಲ್ಲ, ರೈಟ್ ಅಲ್ಲಿರೋ ಡಿಸ್ಅಡ್ವಾಂಟೇಜು ಬರಲ್ಲ. ಇದೇ ಈ ಮಧ್ಯದಲ್ಲಿರೋ ಒಂದು ಅದ್ಭುತವಾದ ವಿಷಯ. ಅದಕ್ಕಾಗಿಯೇ ಮಧ್ಯಕ್ಕೆ ಬರೋದು ತುಂಬಾ ಅತ್ಯುತ್ತಮ ಹಾಗೂ ಅದೇನೇ ಅತ್ಯುತ್ತಮ ಔಷಧಿ. ಸೊ ನಾವು ಮಧ್ಯಕ್ಕೆ ಬರೋದ್ರಿಂದ ಏನ್ ತಿಳ್ಕೊಳ್ವಿ ಅಂದ್ರೆ ನಮ್ಗೆ ಈ ಲೆಫ್ಟ್ ಮತ್ತೆ ರೈಟ್ ಅಲ್ಲಿರೋ ಸಮಸ್ಯೆ ಬರೋದಿಲ್ಲ. ಯಾವಾಗ ಸಮಸ್ಯೆ ಬರೋದಿಲ್ವೋ ಆವಾಗ ಬರೀ ಒಳ್ಳೇದ್ ಮಾತ್ರ ಸಂಭವಿಸುತ್ತೆ. ಸಮಸ್ಯೆ ಇಲ್ಲ ಅಂದ್ರೆ ಒಳ್ಳೇದ್ ಮಾತ್ರ ಆಗೋದಕ್ ಸಾಧ್ಯ ಅಲ್ವಾ? ಅದಕ್ಕಾಗಿಯೇ ನಾವು ಮೊದಲು ಮಧ್ಯಕ್ಕೆ ಬರೋದನ್ನ ಕಲಿಬೇಕು. ಹಾಗಾದ್ರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.
ಅಲ್ಲಿ ನಾವು ಇನ್ನು ಹೆಚ್ಚು ಅದ್ಭುತವಾದ ವಿಷಯಗಳನ್ನ ಕಲಿಯೋಣ. ಸೈಮ್ಯಾಟಿಕ್ಸ್ ಅಂದ್ರೆ ಏನು, ಸ್ಪೀಚ್ ಡಿಸಿಪ್ಲಿನ್ ನ ಹೇಗ್ ಮಾಡ್ಬೇಕು, ಇದನ್ನೆಲ್ಲ ನಾವು ಮುಂದಿನ ಸಂಚಿಕೆಗಳಲ್ಲಿ ಕಲಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.